ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದಿನ ಬೆಳಗಿನ ಜಾವದಲ್ಲಿ ದೇವರು ಪ್ರತಿಯೊಬ್ಬರನ್ನು, ದೇವರ ವಾಕ್ಯ ಕೇಳುವವರನ್ನು, ದೇವರ ವಾಕ್ಯ ಓದುವವರನ್ನು ದೇವರು ಆಶೀರ್ವದಿಸಲಿ. ಈ ದಿನದ ಕೆಲಸ ಕಾರ್ಯಗಳು ದೇವರು ಆಶೀರ್ವದಿಸಲಿ. ನಾವು ಪ್ರಯಾಣ ಮಾಡುವಾಗಲೂ ದೇವರು ನಮ್ಮೊಂದಿಗಿರಲಿ, ನಮ್ಮ ಸಂಗಡ ಮಾತನಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದ ಪುಸ್ತಕ 40ನೇ ಅಧ್ಯಾಯ 12ನೇ ವಚನವಾಗಿದೆ. ಲೆಕ್ಕವಿಲ್ಲದ ಆಪತ್ತುಗಳು ನನ್ನನ್ನು ಸುತ್ತಿಕೊಂಡಿವೆ, ದಿಕ್ಕು ತೋಚದಂತೆ ನನ್ನ ಪಾಪಗಳು ನನಗಂಟಿಕೊಂಡಿವೆ. ಸಿಲುಕು ಎಣಿಕೆ ತಲೆ ಕೂದಲಿನಂತೆ ನಾನು ಎದೆಗುಂದಿರುವೆ. ದಾವೀದನು ತನ್ನ ಜೀವನದಲ್ಲಿ ಕಷ್ಟಗಳು ಮತ್ತು ತನ್ನ ಪಾಪಗಳ ಭಾರವನ್ನು ದೇವರ ಮುಂದೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ಗೊತ್ತಿದೆ. ದೇವರ ಮುಂದೆ ನಮ್ಮನ್ನು ದೌರ್ಬಲ್ಯವನ್ನು ಮರೆಮಾಚದೆ ನಾವು ಒಪ್ಪಿಕೊಳ್ಳುವಾಗ, ನಮ್ಮ ನಂಬಿಕೆ ದೇವರ ಮುಂದೆ ನಾವು ತೋರಿಸಿದಾಗ, ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಪಟ್ಟು ದೇವರ ಬಳಿಗೆ ಬಂದಾಗ ದೇವರು ನಮ್ಮನ್ನು ಕ್ಷಮಿಸಿ ಹೊಸ ನಿರೀಕ್ಷೆಯನ್ನು ನಮಗೆ ದೇವರು ನೀಡುತ್ತಾರೆ ಎಂಬ ಭರವಸೆ ನಮ್ಮಲ್ಲಿರಬೇಕು. ನಮ್ಮ ಸಮಸ್ಯೆಗಳು ದೊಡ್ಡದಾಗಿರಬಹುದು, ಆದರೆ ದೇವರ ಕೃಪೆ ಅದಕ್ಕಿಂತ ಮಹಾ ದೊಡ್ಡದಾಗಿದೆ. ಆದ್ದರಿಂದ ನಿರಾಶೆಯಾಗದೆ ದೇವರ ಕರುಣೆಯನ್ನು ಆಶ್ರಯಿಸೋಣ. ಅವರು ನಮ್ಮನ್ನು ಎತ್ತಿ ನಡೆಸುವ ನಂಬಿಗಸ್ತ ದೇವರು ಎಂಬಂಥ ಅಚಲವಾದ ನಂಬಿಕೆ ನಮ್ಮಲ್ಲಿರಬೇಕು. ಅದಕ್ಕಾಗಿ ನಾವು ಪ್ರತಿದಿನ ಪ್ರಾರ್ಥಿಸೋಣ. ಕರುಣಾಮಯಿ ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನನ್ನ ಕಷ್ಟಗಳ ಮಧ್ಯೆ ನಿಮ್ಮಲ್ಲಿ ಭರವಸೆ ಇಡುವ ಹೃದಯವನ್ನು ಕೊಡು. ನಿನ್ನ ಕೃಪೆಯಿಂದ ನನ್ನನ್ನು ನಡೆಸು ಸ್ವಾಮಿ. ಆಮೇನ್ ಎಂಬುದಾಗಿ ಪ್ರಾರ್ಥಿಸೋಣ.